ಬಾಣಸವಾಡಿ ಪೊಲೀಸ್ ತಂಡದವರು ಒಂದು ಖಚಿತ ಮಾಹಿತಿಯ ಮೇರೆಗೆ ಒಬ್ಬ ಆರೋಪಿಯ ಬೆನ್ನತ್ತಿದ್ದರು. ಆ ಆರೋಪಿ ಕೊನೆಗೂ ನಮಗೆ 19ನೇ ತಾರೀಕು ಬೆಳಗ್ಗೆ ಸಿಕ್ಕಿಬೀಳ್ತಾನೆ. ಆ ಆರೋಪಿಯಿಂದ ನಮ್ಮ ಪೊಲೀಸರು 2 ಗನ್ಗಳನ್ನು ಮತ್ತು 4 ಲೈವ್ ಗನ್ಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಆರೋಪಿಯ ಹೆಸರು ಶಕೀಲ್ ಅಹಮದ್ ಅಂತ, ಸುಮಾರು 29 ವರ್ಷ. ಇವನು ಮಹಾರಾಷ್ಟ್ರದ ಅಮರಾವತಿ ಜಿಲ್ಲೆಯಿಂದ ಈ ವೆಪನ್ಗಳನ್ನ ತರಿಸ್ಕೊಂಡು ಇಲ್ಲಿ ಬೆಂಗಳೂರಿನಲ್ಲಿ ಮಾರಾಟ ಮಾಡಲಿಕ್ಕೆ ರೆಡಿ ಆಗಿದ್ದ, ಅಣಿ ಆಗಿದ್ದ ಅನ್ನೋಂಥದ್ದು ನಮಗೆ ಇಲ್ಲಿವರೆಗೂ ತನಿಖೆಯಿಂದ ತಿಳಿದು ಬಂದ ಮಾಹಿತಿ. ಈ ವ್ಯಕ್ತಿ ಈ ಮುಂಚೆ ಕೂಡ ಕೆಲವೊಂದು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ. 2016ರಲ್ಲಿ ಸಂಪಿಗೆಹಳ್ಳಿಯ ಕಿಡ್ನಾಪ್ ಪ್ರಕರಣದಲ್ಲಿ ಹಾಗೂ 2019ರಲ್ಲಿ ಆರ್.ಟಿ. ನಗರದ ಒಂದು ಆರ್ಮ್ಸ್ ಆ್ಯಕ್ಟ್ ಕೇಸು, ಅದನ್ನು CCB ಅವರು ಪತ್ತೆ ಹಚ್ಚಿದರು. ಈ 2 ಪ್ರಕರಣದಲ್ಲಿ ಮುಂಚೆನೇ ಆರೋಪಿಯಾಗಿದ್ದು ಕೂಡ ಈ ವ್ಯಕ್ತಿ ಮತ್ತೆ ತನ್ನ ಹಳೆ ಚಾಳಿನ ಮುಂದುವರಿಸಿಕೊಂಡು ತನ್ನ ರಿಯಲ್ ಎಸ್ಟೇಟ್ ದಂಧೆಗೆ ಅನುಕೂಲವಾಗುವ ಹಾಗೆ ಮತ್ತು ತನ್ನದೇ ಆದ ಈ ರೌಡಿಗಳ ಗುಂಪಿನಲ್ಲಿ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ, ತನ್ನ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರ ಮತ್ತು ತನ್ನ ರಿಯಲ್ ಎಸ್ಟೇಟ್ ಬಿಸ್ನೆಸ್ಗೆ ಹೆಲ್ಪ್ ಆಗೋದಕ್ಕೋಸ್ಕರ ಈ ವೆಪನ್ಗಳನ್ನ ಖರೀದಿ ಮಾಡಿಕೊಂಡು ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾಯಿದ್ದ. ಈ ಸುಮಾರು ಈ ವೆಪನ್ಗಳನ್ನು ಪ್ರತಿಯೊಂದಕ್ಕೆ ಅವನು 50,000ರಿಂದ 1 ಲಕ್ಷಕ್ಕೆ ಮಾರಲಿಕ್ಕೆ ಅವನು ಪ್ರಯತ್ನ ಮಾಡ್ತಾಯಿದ್ದ. ಈಗ ಅವನ ಮೇಲೆ ಮುಂದಿನ ದಿನಗಳಲ್ಲೂ ಕೂಡ ಸೂಕ್ತವಾದ ಕಾನೂನನ್ನು ತಗೊಳ್ತೀವಿ. ಈ ಒಂದು ಕಾರ್ಯಾಚರಣೆಯಲ್ಲಿ ನಮ್ಮ ಬಾಣಸವಾಡಿ ಪೊಲೀಸ್ ಠಾಣೆಯ ತಂಡದವರು, ವಿಶೇಷವಾಗಿ ಇನ್ಸ್ಪೆಕ್ಟರ್ ಸತೀಶು, ಅವರ ಸಬ್ ಇನ್ಸ್ಪೆಕ್ಟರ್ ಅಂತ ನಾಗರಾಜ್ ಮತ್ತು ಶಾಜಹಾನ್, ASI ಪ್ರಕಾಶ್, ಬಾಲಾಜಿ, ರೇಣುಕಾ ನಾಯಕ್, ವಿನೋದ್, ಸಂತೋಷ್, ಆನಂದ್, ಆತಿಫ್ ಹುಸೇನು ಮತ್ತು ನಮ್ಮ ಟೆಕ್ನಿಕಲ್ ಸೆಲ್ನ ವಿನೋದ್, ಇವರು ತುಂಬ ಚೆನ್ನಾಗಿ ಕೆಲಸ ಮಾಡಿ ಈ ತಂಡವನ್ನು ಹಿಡಿದಿದ್ದಾರೆ. ತಾವು ನೋಡೋ ಹಾಗೆ ವೆಪನ್ನು ಒಂದು ಒಳ್ಳೆಯ ಕ್ವಾಲಿಟಿದು ಅಂತ ಕಾಣಿಸ್ತಾ ಇದೆ. ಇಲ್ಲಿ ತುಂಬ ಚೆನ್ನಾಗಿ ಮೆಕ್ಯಾನಿಸಮ್ ಕೂಡ ಮಾಡಿದ್ದಾರೆ. ಜೊತೆಗೆ ಈ ಎಲ್ಲ ತಂಡದವರು ತುಂಬ ಒಳ್ಳೆಯ ಕೆಲಸ ಮಾಡಿದ್ದನ್ನು ಪತ್ತೆ ಮಾಡಿದ್ದಾರೆ. ಅವರಿಗೆ ಚೆನ್ನಾಗಿ ನಮ್ಮ ACP ಸಕ್ರಿ ಅವರು ಗೈಡ್ ಕೂಡ ಮಾಡಿದ್ದಾರೆ. ಈ ಒಂದು ಪ್ರಕರಣ ಪತ್ತೆ ಹಚ್ಚಿರೋದಕ್ಕೆ ನಮ್ಮ ಮಾನ್ಯ ಕಮಿಷನರ್ ಅಂತ ಕಮಲ್ ಸಾಹೇಬರು ಈ ಟೀಮನ್ನು ಅಭಿನಂದಿಸಿ ಅವರಿಗೆ ಶೀಘ್ರದಲ್ಲಿ ಒಂದು ರಿವಾರ್ಡನ್ನು ಕೂಡ ಕೊಡಬೇಕು. ಥ್ಯಾಂಕ್ ಯು.